ಸ್ನೇಹಿತರೆ ನಮಸ್ಕಾರ. ನೀವೆಲ್ಲ ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಲಗಿದ್ದೀರಾ. ಆದರೆ ಇಲ್ಲಿ 4 ಕುಟುಂಬಗಳು ಮನೆಯಿಂದ ಹೊರಗಡೆ ದೂಡಲ್ಪಟ್ಟು ಕುಣಿಗಲ್ ಪೊಲೀಸ್ ಸ್ಟೇಷನ್ ಮುಂದೆ ಮಧ್ಯಾಹ್ನ 4 ಗಂಟೆಯಿಂದ ಇವರು ಬೀಡು ಬಿಟ್ಟಿದ್ದಾರೆ. ಇವರ ನೋವಿನ ಕತೆ ಏನು ಗೊತ್ತಾ? ಈ ಮನೆಯನ್ನು ಖರೀದಿ ಮಾಡಿದ್ದಂತಹ ಒಬ್ಬ ವ್ಯಕ್ತಿ ಅದರ ಮೇಲಿರುವಂಥ ಎಲ್ಲ ಸಾಲವನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿ ಕ್ಲಿಯರ್ ಮಾಡಿ ಮನೆಯನ್ನು ಖರೀದಿ ಮಾಡಿರ್ತಾನೆ. ಆದರೆ ಆ ಮನೆಯ ಮೇಲೆ ಇನ್ನೂ ಸಾಲ ಇದೆ ಅಂತ ಹೇಳಿ ಒಂದು ಬ್ಯಾಂಕ್ನವರು ಬಂದು ಏಕಾಏಕಿ ಮನೆಯಲ್ಲಿದ್ದವರನ್ನೆಲ್ಲ ಕೂಡ ಹೊರಗಡೆ ದಬ್ಬಿ ಆ ಮನೆಗೆ ಸೀಲ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಈಗ ಅವರ ಬದುಕು ಕುಣಿಗಲ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನ್ಯಾಯಕ್ಕೋಸ್ಕರ ಕೂತಿದ್ದಾರೆ. ಆದರೆ ಪೊಲೀಸರು ಕೂಡ ಇವರಿಗೆ ಸಹಾಯ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ನ್ಯಾಯಾಲಯದ ಆದೇಶ ಇದೆ ಎಂಬುದು ಅವ್ರ ಮಾತಾಗಿದೆ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. 2 ವರ್ಷ ಆಯ್ತು ಸರ್ ಮನೆ ತಗೊಂಡು, ಯಾವುದೇ ಆದರೂ ಲೋನ್ ಇರಲಿಲ್ಲ. ಅವ್ರು ಏಕೆ ಬಂದು ಇವತ್ತು ಸೀಜ್ ಮಾಡಿದ್ದಾರೆ ಮನೆ ಬಾಡಿಗೆ ಮನೆಯವ್ರಿಗೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ನಮಗೂ ನೋಟಿಸ್ 4 ಮನೆ ಸರ್. ಏಕೆ ಅದು ಯಾವುದೋ ಇಂಡಿಯನ್ ಸೆಂಟರ್ಸ್ ಲೋನ್ ಅಂತೆ, ಅದು 12 ಲಕ್ಷ ಆಯ್ತು. ಅವ್ರು 20 ಲಕ್ಷ ಕಟ್ಟಬೇಕು ಅಂತೇಳಿ ಏಕೆ ಬಂದು ಸೀಜ್ ಮಾಡಿದ್ದಾರೆ. ನೋಟಿಸ್ ಗೀಟೀಸ್ ಏನು ನಾವು ತಗೊಂಡಿಲ್ಲ ಸರ್, ನಮ್ಮ ತಮ್ಮವ್ರು ತಗೊಂಡಿದ್ರಂತೆ. ಏನಂತ ಹಳೆ ಓನರು, ಅವ್ರು ಹಳೆ ಓನರ್ ತಗೊಂಡಿದ್ರಂತೆ. ಆಗ ಅಂಗಡಿ ಮೇಲೆ ಸತೀಶ್ ಬಾಬು ಅಂತ, ಪೂಜಾ ಸತೀಶ್ ಬಾಬು ಅಂತ ಮನೆ ಇರೋದು ಸರ್ 19ನೇ ವಾರ್ಡಲ್ಲಿ. ಲೋನ್ ಕೊಟ್ಟಿರೋದು 23ನೇ ವಾರ್ಡಲ್ಲಿ ಸರ್. ಲೋನ್ ಕೊಟ್ಟಿರೋದು ಅವ್ರ ಮಿಸೆಸ್ ಹೆಸರಿಗೆ, ಮನೆ ಇರೋದು 19ನೇ ವಾರ್ಡಲ್ಲಿ. ಬಂದು ಏಕೆ ಬಂದು ಇವತ್ತು ನಮ್ಗೆ ಯಾವುದೋ ನೋಟಿಸ್ ಕೊಟ್ಟಿಲ್ಲ. ಮನೆಯವ್ರಿಗೂ ಎಲ್ಲರೂ ಬೀದಿ ಪಾಲ್ ಮಾಡಿದ್ದಾರೆ. ಮನೆ ಸಾಮಾನೆಲ್ಲ ಈಚಿದ್ದಾರೆ, ಅಡುಗೆ ಮಾಡೋಕ್ಕೆ ಪಾಪ ಫ್ಯಾಮಿಲಿ 4 ಫ್ಯಾಮಿಲಿಯಲ್ಲಿ ಇಲ್ಲೇ ಇದ್ದಾರೆ ಸರ್. ನಮಗೆ ನ್ಯಾಯ ಬೇಕು ಸರ್. ನಾವು ಅವ್ರು ಈ ಥರ ಮಾಡಿ ನಮ್ಗೇನು ನೋಟಿಸು ಕೊಟ್ಟಿಲ್ಲ ಸರ್. ಈಗ ನಮ್ಮ ಹೆಸರಿಗೂ ನೋಟಿಸ್ ಕೊಟ್ಟಿಲ್ಲ ಸರ್, ಅವ್ರ ಹೆಸರು ಕೊಟ್ಟಿರಂತ ಹಳೆ ಓನರ್ ಹೆಸರಿಗೆ ನಮಗೆ ಗೊತ್ತಿಲ್ಲ. ಈ ಮನೆಯವ್ರಿಗೆ ಇಲ್ಲೇ ಕೇಳಿ ಸರ್, ಎಲ್ಲ ಮನೆಯವ್ರು ಇಲ್ಲೇ ಇದ್ದಾರೆ. ಮನೆ ಖರೀದಿ ಮಾಡಬೇಕಾದ್ರೆ ಸಾಲ ಇದೆ ಅಂತ ನೋಡಿ ಇಲ್ಲ ಸರ್, NVC ತಗೊಂಡ ಸರ್, ಅದಕ್ಕೆ ತಗೊಬಿಟ್ಟಿದ್ದೀವಿ ಸರ್. ಲೋನ್ ಇದೆ ಅಂತ ತಗೊಂಡಿದ್ವಿ. ನಾವು ಲೋನ್ ಕಟ್ಟಿದ್ದೀವಿ ಸರ್, 1 ವರ್ಷ ಲೋನ್ ಕಟ್ಟಿದ್ದೀವಿ ಸರ್ ಬ್ಯಾಂಕ್ಗೆ. ನಾವು 12 ಲಕ್ಷ ಆದ ಅಂದ್ಬಿಟ್ಟು ಮ್ಯಾನೇಜರ್ ನಮಗೆ ಅರೇನು ಯಾವುದೋ ನೋಟ್ ತಂದು ನಮಗೆ ಮಾಡಿಕೊಟ್ಟಾನೆ. ಮ್ಯಾನೇಜರೇ ಬಂದು ರಿಜಿಸ್ಟರ್ ಆಫೀಸಲ್ಲಿ ಮಾಡಿಕೊಟ್ಟ ಸರ್. ನಾವು ಅದ್ರ ಪ್ರಕಾರ 4 ಲಕ್ಷ ಲೋನ್ ಕಟ್ತೋ ಸರ್ ಬ್ಯಾಂಕ್ಗೆ. ಇನ್ನು 8 ಲಕ್ಷ ಏನಾಯಿತು, ನಮ್ದೊಂದು ಪ್ರಾಪರ್ಟಿ ಇತ್ತು. ಆ 8 ಲಕ್ಷ ಅವ್ನ ಹೆಂಡತಿ ಹೆಸರು ಲೋನ್ ಇತ್ತಲ್ಲ. ಮ್ಯಾನೇಜರ್ ಏನಂದ, ಹಳೆ ಮ್ಯಾನೇಜರು ಅವ್ನ ಹೆಂಡತಿ ಹೆಸರಿಗೆ ಲೋನ್ ಲಾಸ್ಟ್ ಕ್ಲಿಯರ್ ಆಗ್ಬೇಕಾದ್ರೆ ಅವ್ನ ಹೆಂಡತಿ ಹೆಸರಿಗೆ ಚೆಕ್ ಕೊಡ್ಬೇಕನಪ್ಪ ಅಂದ. ಅಲ್ಲಿ ಇಲ್ಲೇ ಒಂದು ಕುಣಿಗಲ್ಲೊಂದು ಒಂದು ಪ್ರಾಪರ್ಟಿ ಇತ್ತು, ಅದ ಅಡ ಮಡ್ಗಿ 5 ಲಕ್ಷ ಕ್ಯಾಶು, 5 ಲಕ್ಷ ಚೆಕ್ ಕೊಡ್ತ ಸರ್. ಅಗ್ರಿಮೆಂಟ್ ಪೇಪರ್ ಇಲ್ಲೇ ಇದೆ. 3 ಲಕ್ಷ ಕ್ಯಾಶ್ ಕೊಟ್ಟ ಸರ್. ಅವ್ರು ಕಟ್ಟಿಲ್ಲ, ಫ್ರಾಡ್ ಮಾಡಿದ್ದಾರೆ. ನಮಗೂ ಫ್ರಾಡ್ ಮಾಡಿದ್ದಾರೆ. ಇದೇ ಆದ ಹಿಂದಿನ ಸಲ ಕುಣಿಗಲ್ ಕೋರ್ಟಿಂದ ನಮ್ಗೆ ಆಗಿದೆ ಸರ್. ಈ ಸ್ವತ್ತಿನ ಮೇಲೆ ಯಾವುದೇ ಸಾಲ ಇಲ್ಲ ಅಂತ ಕೋರ್ಟ್ ಇದು ಕಾಪಿ ನಮ್ಮ ಹತ್ರ ಇದೆ. ಆದೇಶ ಇದೆ. ಅವ್ರು ಯಾರೇ ಬಂದು ಇವ್ರಿಗೆ ತೊಂದರೆ ಕೊಡೋಂಗಿಲ್ಲ ಅಂತ ಆದೇಶ. ಇಲ್ಲಿ ಏನೇನೋ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಸರ್. ಈಗ ಬೆಂಗಳೂರಿಂದ ನಾವು ಈಗ ಬಂದಿದ್ದೀವಿ ಸರ್. ಈಗ ಸರ್ 4 ಗಂಟೆಲಿ ಅಂತ ಸರ್, ನಮಗೂ ಗೊತ್ತಿಲ್ಲ. ನಾವು ಬೆಂಗಳೂರಲ್ಲಿ ಇರೋದು ಸರ್, ಬಾಡಿಗೆ ಮನೆಯಲ್ಲಿ. ಆಲ್ಮೋಸ್ಟ್ ಇಲ್ಲಿ ನಾವು ಈಗ ಇರೋದು ಸರ್. ನಮ್ಮ ಬಾರಲ್ಲಿ ಸಪ್ಲೈ ಕೆಲಸ ಮಾಡೋದು. ನಮ್ಗೆ ಏನಂತ ಗೊತ್ತಿಲ್ಲ ಸರ್. ಏಕೆ ಬಂದು ಸೀಜ್ ಮಾಡಿದ್ದಾರೆ. ಅವ್ರು ಬಂದ್ರು ಸಹ ಮನೆಗೆ ಬಾಗ್ಲಾಕಿ ಅಂತ ಅಂದ್ರು. ಯಾಕೆ ಸಹ ಅಂತ ಅಂದ್ರೆ ಅವರು ಲೋನ್ ಮೇಲೆ ದುಡ್ಡು ತಗೊಂಡಿದ್ದಾರೆ, ಸೀಲ್ ಮಾಡ್ತಿದ್ವಿ ನಾವು, ಬೇಗ ಬಾಗ್ಲಾಕಿ ಅಂತ ಅಂದ್ರು. ಬಟ್ಟೆ ತಗೊಳಕ್ಕೂ ಬಿಡ್ಲಿಲ್ಲ ನಮ್ಗೆ. ಇವತ್ತು 1 ದಿವಸ ಬಿಡಿ ಸಹ, ಓನರ್ ಬರಲಿ ನಾವು ಹೋಗ್ತೀವಿ ಆಮೇಲೆ ಅಂದ್ರೂ ಕೇಳಲಿಲ್ಲ ಸಹ. ಲೇಡೀಸ್ ಬಂದಿದ್ರಲ್ಲ, ಕೈ ಎಳೆದು ಈಚೆಗೆ ನಮ್ಮನ್ನ ಬಾಗ್ಲಾಕ್ಸಿದ್ರು ಸಹ. ಹ್ಞೂ ಸಹ. ಈಗ ನಾವನ್ನೋದೇನೋ ಅಣ್ಣಂಗೆ ದುಡ್ಡು ಕೊಟ್ಟಿದ್ವಿ, ನಾವು ಅಣ್ಣ ಬರಲಿ. ಮನೇಲಿ ಮಾಮೂಲಿ ಐಟಮ್ ಮೇಲೆ ಎಲ್ಲ ಇದೆ ಸಹ. ಒಡವೆ ಇದೆ, ದುಡ್ಡು ಇದೆ, ಬೀರು, TV ಎಲ್ಲ ಇದೆ ಸಹ. ಈಗ ನಾವು ಅದನ್ನೇ ಕೇಳ್ತಾ ಇದೀವಿ ಓನರ್ಗೆ ಸಹ. ನಮ್ಗೇನಪ್ಪ, ಈಗ ನಮ್ಮ ದುಡ್ಡು ನಮಗೆ ಕೊಡು, ಬೇರೆ ಮನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸಹ. 3 ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಸಹ ಲೀಜಿಗೆ. ಮನೆ ಸಿಕ್ಕತಕ್ಕ ನಮಗೆ ವ್ಯವಸ್ಥೆ ಮಾಡಿಕೊಡಿ. ಈಗ ನಮ್ಮ ಬದುಕು ಯಾರೋ ಫ್ರೆಂಡ್ ಮನೇಲಿ ಇರಬೇಕು ಸಹ. ಈಗ ಅವ್ರಿಗೆ ಏನಾರು ಒಂದು ಮಾಡಿಕೊಡಿ ಅನ್ನೋಕ್ಕೂ ನಮ್ಗೆ ಹೊಟ್ಟೆ ಉರಿಯುತ್ತೆ ಪಾಪ. ಇಷ್ಟೊಂದು ಕಷ್ಟ ಅಲ್ವಾ ಅಂತ ಅವ್ರಿಗೂ ಅದು ಹೊಟ್ಟೆನೂ ಉರಿತೆ. ನಮಗೆ ಕೇಳೋಕ್ಕೂ ಬೇಜಾರು ನಮಗೆ. ಸುಮ್ಮನೆ ಹೆಣ್ಮಕ್ಳು ಮಕ್ಳು ಮರಿ ಎಲ್ಲ ಇಲ್ಲೇವೆ ಸರ್. ಏನೋ ಹತ್ಗೆ ಬೇರೆ ಮನೆ ಹೋಗಿ ಸೇರ್ಕೊಂಡ್ರೆ ಗಂಡ ಅಲ್ಲಿ ಅತ್ತೆ ಮಾಡಿದ್ರೆ ಅನುಮಾನ ಕೂಡ ಜಾಸ್ತಿ. ಇದ್ರ ವಿಚಾರ ನಾವ್ ಏನಂತ ಸ್ಟೇಷನ್ ಮುಂದೆ ನಿಂತ್ಕೊಂಡು ಇಷ್ಟೊಂದಲ್ಲಿ ಕಾಯ್ತಾ ಇದ್ದೀವಿ. ಇವ್ರು ನ್ಯೂಸ್ ಮಾಡೋರು ಇದು ಸ್ಟೇಷನ್ ಮಾಡ್ಕೊಂಡು ಮನೆ ಸೀಟ್ ಮಾಡ್ಬೇಕಾದ್ರೆ ಮಕ್ಳು ಇದೆ, ಮಕ್ಳನ್ ಕರ್ಕೊಂಡು ಆಚೆ ಬರಕ್ಕೂ ಬಿಟ್ಟಿಲ್ಲ. ಅವರು ಐಟಮ್ ಎಷ್ಟು ಬಟ್ಟೆ ಎಲ್ಲ ಇದೆ, ಅವ್ರು ಏನ್ ತಗೊಳಕ್ಕೂ ಬಿಟ್ಟಿಲ್ಲ ಸರ್. ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ನಮ್ಮ ಮನೆಯವ್ರು ಮಾತಾಡಿದ್ರು ನಮ್ಮ ಮನೆಯವ್ರ ಮೇಲೆ ಜೋರ್ ಮಾಡಿದ್ದಾರೆ ಸರ್. ಆ ಮಗುನು ಸಹಿತ ಅವ್ನ್ ಸ್ಕೂಲ್ಗೆ ಹೋಗಿದ್ದಾನೆ, ಬಟ್ಟೆ ಸ್ಕೂಲ್ದು ಎಲ್ಲ ಒಳಗಡೆನೆ ಇದೆ. ಹೋಮ್ವರ್ಕ್ ಬುಕ್ ಎಲ್ಲ ಏನು ತಗೊಂಡಿಲ್ಲ. ಹಾಗೆ ಸೀಸ್ ಮಾಡಿ, ಇಲ್ಲ ನಮ್ ಬ್ಯಾಂಕ್ ನೋಟಿಸ್ ಬಂದಿದೆ, ನೀವು ತಗೊಂಡಿಲ್ಲ ನೋಟಿಸ್, ಅವ್ರು ಓನರ್ಗೆ ಹೇಳಿಲ್ವಾ ಅಂದ್ಬಿಟ್ಟು ಬ್ಯಾಂಕ್ ಬೀಗ ಹಾಕ್ಬಿಟ್ಟು ಮನೆ ಬೀಗ ಹಾಕ್ಬಿಟ್ಟು ಹೋಗಿದ್ದಾರೆ ಸರ್. ನಾವ್ ಎಷ್ಟು ಹೇಳಿದ್ವಿ. ಇವಾಗ ನಾವ್ ಅವ್ರಿಗೆ ನಮ್ಗೆ ಲೋನ್ ತಗೊಂಡಿದ್ವಿ, ಇವ್ರು ಲೋನ್ ತಗೊಂಡಿರೋದು ನಮಗೆ ಗೊತ್ತಿಲ್ಲ. ಇವ್ರು ನಮ್ ತಮ್ಮ ಲೋನ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಲೋನ್ ತಗೊಂಡಿರೋದು ನಮ್ಗೆ ಗೊತ್ತಿಲ್ಲ. ಸೊ ನಾವು ಬಂದು ಅಡ್ವಾನ್ಸ್ ಕೊಟ್ಟು ನಾವು ಬಾಡಿಗೆಗೆ ಇದೀವಿ. ಇವತ್ತಿನ ದಿವಸ ಬಂದು ಈಗ ಬೀಗ ಹಾಕಿದ್ರೆ ನಾವೆಲ್ಲ ಹೋಗ್ಬೇಕು? ಇಷ್ಟೊತ್ತಾಗೈತೆ, ನಾವೆಲ್ಲ ಹೋಗ್ಬೇಕು ಸರ್?
ನಾವು ಹಾರ್ಟ್ ಪೇಷಂಟು, ಒಂದು ಸ್ಲಿಪ್ ತಗೊಳಕ್ಕೂ ಬಿಡಲಿಲ್ಲ. ಅರ್ಜೆಂಟಾಗಿ ಇದು ಮಾಡ್ತಾರೆ, ಸೀರೆ ಉಟ್ಕೊಳ್ಳೋಕ್ಕೂ ಬಿಡಲ್ಲ. ಬನ್ನಿ ಆಚೆ ಅಂತಾರೆ. ಕ್ವಾಲ್ಟ್ ಆರ್ಟ್ ಆಗಿದ್ರೆ 1-2 ಅವರ್ಸ್ ಆದರೂ ನಮ್ಗೆ ಟೈಮ್ ಕೊಡಬೇಕಲ್ವಾ? ನಮ್ಗೇನೋ ಐತೆ ಅಂತ ಕುಕ್ಕರ್ ವಿಸಲ್ ಹೊಡಿತೈತೆ. ಎಲ್ಲಿ ಆ ಬಿಡ್ಡೇ ಇಲ್ವಲ್ಲ, ಎಲ್ಲ ಬಂದು ಮುತ್ತಾಕೊಂಡ್ರೆ ಆ ಕಡೆ ಒಬ್ಬರು ಮಾತಾಡಿದ್ರೆ ಒಂದು 7-8 ಜನ ಇದ್ರು. ಆ ಚೇಂಜ್ ಎಲ್ಲ ನಿಂತಿದ್ರು. ಹಂಗೂ ಪೊಲೀಸವ್ರಿಗೆ ಸರ್ ಹೇಳಿ ಸರ್ ಅಂದರೆ ನೀವೇನು ಮಾತಾಡೋಕೆ ಹೋಗ್ಬೇಡಿ ಅಮ್ಮ, ಅವರು ನಾವು ಸುಮ್ಮನೆ ಬಂದಿರೋದು ಗಲಾಟೆ ಮಾಡ್ತಾರೆ ಅಂತ, ನೀವು ಗಲಾಟೆ ಮಾಡ್ತೀರಾ ಅಂತ. ನಾವು ಯಾಕೆ ಸರ್ ಗಲಾಟೆ ಮಾಡೋಕೆ ಹೋಗೋಣ? ನಮಗೆ ಇವಾಗ ಆ ಅಮ್ಮನಿಗೆ ಎಳ್ದಾಕಿದ್ರು. ನಾವು ಇದು ನೋಡ್ಬಿಟ್ಟು ನಾವು ಎಳಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಇಲ್ಲ ಸರ್. ಹಿಂಗೆ ಹೇಳಿದ್ರೆ ನಾವು ಒಂದ್ಸತಿ ಸರ ಅಂದರೆ ಹೊಂಟೋಯ್ತೀವಿ. ನಾವು ಹಾರ್ಟ್ ಪೇಷಂಟು ಎಲ್ಲಿ ಹೋಗೋಣ ಸರ್ ನಾವು? ಇವಾಗ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಅವ್ರಿಗೆ ಕೊಟ್ಟರೆ ಟೆನ್ಷನ್ನು. ನಮ್ಮಮ್ಮ ಒಬ್ಳೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೇಫ್ಟಿಗೆ ಇರಿಸಿದ್ರು. ಹಿಂಗೆ ಮಾಡಿದ್ರೆ 2 ತಿಂಗಳಾಗೈತೆ ಸರ್ ನಾವು ಬಾಡಿಗೆಗೆ ಬಂದು. ಹಿಂಗೆ ಆಯ್ತು ಅಂತಾನೆ ನಮಗೆ ಗೊತ್ತಿಲ್ಲ. ಹಂಗಾಗಿ ಇವಾಗ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೂ ಇದ್ದಿದೆ. ನಾವೇನು ಅವ್ರಿಗೆ ಹೇಳಿದ್ರೆ ಬತ್ತಿದ್ದೀವಿ ಅಮ್ಮ ಅಂತಾರೆ. ನಾವು ಇಲ್ಲಿ ಬಂದು ನೋಡಿ ಸರ್ 2 ಗಂಟೆಯಿಂದ ಊಟನೂ ಇಲ್ಲ, ವಾಶ್ರೂಮ್ಗೆ ಹೋಗೋಕ್ಕೂ ಆಯ್ತಿಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಅಂತಂದ್ರೆ ಅಲ್ಲಿ ನಿಂತೀವಿ. ಮರ್ಯಾದಾಸರು ಪೊಲೀಸ್ ಸ್ಟೇಷನ್ ಮುಂದೆ ಇರೋಕ್ಕಾಗುತ್ತಾ? ನಾವು ಯಾವತ್ತು ಬರಂಗ ಆಯ್ತಲ್ಲ ಸರ್. 2 ಗಂಟೆಯಿಂದ ವಾಶ್ರೂಮ್ಗೆ ಊಟ ವಿಸಲ್ ಹೊಡೆದಿರೋದು ಅನ್ನ ಹಿಂಗೆ ಬಿಟ್ಟು ಬಂದಿದ್ದೀವಿ. ಸಾಂಬಾರು ಹಿಂಗೆ ಐತೆ. ಆ ಫ್ರಿಜ್ಜಲ್ಲಿ ಇರೋದು ಐಟಮ್ ಏನಾಗಬೇಕು? ಇವ್ರಿಗೆ ಏಕಾಏಕಿ ಇನ್ನ 2 ದಿನ ನೋಡಮ್ಮ, ಸೋಮವಾರದವರೆಗೂ ಇದ್ದೀವಿ, ನೀವು ಖಾಲಿ ಮಾಡಿ ಅಂದಿದ್ರು ನಾವು ಮಾಡ್ಕೊತಿದ್ವಿ. ಮನೆ ನೋಡ್ಕೊಂಡು ಅರ್ಜೆಂಟ್ ಆಗೋದು. ಅದು ಮಾಡಿಲ್ಲ ಅಂದರೆ ನೀವು ಅವ್ರವ್ರ ಬಗ್ಗೆ ಹರಿಸ್ಕೊಬೇಕು. ಇಲ್ಲ ಓನರ್ ನಂಬರ್ ಇದೆಯಲ್ಲ, ಅವ್ರು ಫೋನ್ ಮಾಡಬೇಕಿತ್ತಲ್ವ ಸರ್? ಅವ್ರು ಫೋನ್ ಮಾಡಿಲ್ಲ. ನಮ್ಗೆ ಬಂದು ಏಕಾಏಕಿ ಬನ್ನಿ ಆಚೆ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಇವಾಗ ಮಕ್ಕಳು ದೂರದಲ್ಲಿದ್ದಾರೆ, ಅವ್ರಿಗೆ ಬನ್ನಿ ಅಂತ ಕರೆಯೋಕ್ಕಾಗುತ್ತೆ ಸರ್? ಇವಾಗ ಒಬ್ಬರು ಡ್ರೈವಿಂಗ್ ಮಾಡ್ತಿರ್ತಾರೆ, ಒಬ್ಬರು ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಬಿಟ್ಬಿಟ್ಟು ನಮ್ಮ ಹತ್ರ ಬರ್ತಾರಾ? ಅವರು ಬಂದು ನಾವು ಹಾರ್ಟ್ ಪೇಷಂಟು, ಒಂದು ಸ್ಲಿಪ್ ತಗೊಳಕ್ಕೂ ಬಿಡಲಿಲ್ಲ. ಅರ್ಜೆಂಟಾಗಿ ಇದು ಮಾಡ್ತಾರೆ, ಸೀರೆ ಉಟ್ಕೊಳ್ಳೋಕ್ಕೂ ಬಿಡಲ್ಲ. ಬನ್ನಿ ಆಚೆ ಅಂತಾರೆ. ಕ್ವಾಲ್ಟ್ ಆರ್ಟ್ ಆಗಿದ್ರೆ 1-2 ಅವರ್ಸ್ ಆದರೂ ನಮ್ಗೆ ಟೈಮ್ ಕೊಡಬೇಕಲ್ವಾ? ನಮ್ಗೇನೋ ಐತೆ ಅಂತ ಕುಕ್ಕರ್ ವಿಸಲ್ ಹೊಡಿತೈತೆ. ಎಲ್ಲಿ ಆ ಬಿಡ್ಡೇ ಇಲ್ವಲ್ಲ, ಎಲ್ಲ ಬಂದು ಮುತ್ತಾಕೊಂಡ್ರೆ ಆ ಕಡೆ ಒಬ್ಬರು ಮಾತಾಡಿದ್ರೆ ಒಂದು 7-8 ಜನ ಇದ್ರು. ಆ ಚೇಂಜ್ ಎಲ್ಲ ನಿಂತಿದ್ರು. ಹಂಗೂ ಪೊಲೀಸವ್ರಿಗೆ ಸರ್ ಹೇಳಿ ಸರ್ ಅಂದರೆ ನೀವೇನು ಮಾತಾಡೋಕೆ ಹೋಗ್ಬೇಡಿ ಅಮ್ಮ, ಅವರು ನಾವು ಸುಮ್ಮನೆ ಬಂದಿರೋದು ಗಲಾಟೆ ಮಾಡ್ತಾರೆ ಅಂತ, ನೀವು ಗಲಾಟೆ ಮಾಡ್ತೀರಾ ಅಂತ. ನಾವು ಯಾಕೆ ಸರ್ ಗಲಾಟೆ ಮಾಡೋಕೆ ಹೋಗೋಣ? ನಮಗೆ ಇವಾಗ ಆ ಅಮ್ಮನಿಗೆ ಎಳ್ದಾಕಿದ್ರು. ನಾವು ಇದು ನೋಡ್ಬಿಟ್ಟು ನಾವು ಎಳಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಇಲ್ಲ ಸರ್. ಹಿಂಗೆ ಹೇಳಿದ್ರೆ ನಾವು ಒಂದ್ಸತಿ ಸರ ಅಂದರೆ ಹೊಂಟೋಯ್ತೀವಿ. ನಾವು ಹಾರ್ಟ್ ಪೇಷಂಟು ಎಲ್ಲಿ ಹೋಗೋಣ ಸರ್ ನಾವು? ಇವಾಗ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಅವ್ರಿಗೆ ಕೊಟ್ಟರೆ ಟೆನ್ಷನ್ನು. ನಮ್ಮಮ್ಮ ಒಬ್ಳೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೇಫ್ಟಿಗೆ ಇರಿಸಿದ್ರು. ಹಿಂಗೆ ಮಾಡಿದ್ರೆ 2 ತಿಂಗಳಾಗೈತೆ ಸರ್ ನಾವು ಬಾಡಿಗೆಗೆ ಬಂದು. ಹಿಂಗೆ ಆಯ್ತು ಅಂತಾನೆ ನಮಗೆ ಗೊತ್ತಿಲ್ಲ. ಹಂಗಾಗಿ ಇವಾಗ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೂ ಇದ್ದಿದೆ. ನಾವೇನು ಅವ್ರಿಗೆ ಹೇಳಿದ್ರೆ ಬತ್ತಿದ್ದೀವಿ ಅಮ್ಮ ಅಂತಾರೆ. ನಾವು ಇಲ್ಲಿ ಬಂದು ನೋಡಿ ಸರ್ 2 ಗಂಟೆಯಿಂದ ಊಟನೂ ಇಲ್ಲ, ವಾಶ್ರೂಮ್ಗೆ ಹೋಗೋಕ್ಕೂ ಆಯ್ತಿಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಅಂತಂದರೆ ಅಲ್ಲಿ ನಿಂತೀವಿ. ಮರ್ಯಾದಾಸರು ಪೊಲೀಸ್ ಸ್ಟೇಷನ್ ಮುಂದೆ ಇರೋಕ್ಕಾಗುತ್ತಾ? ನಾವು ಯಾವತ್ತು ಬರಂಗ ಆಯ್ತಲ್ಲ ಸರ್. 2 ಗಂಟೆಯಿಂದ ವಾಶ್ರೂಮ್ಗೆ ಊಟ ವಿಸಲ್ ಹೊಡೆದಿರೋದು ಅನ್ನ ಹಿಂಗೆ ಬಿಟ್ಟು ಬಂದಿದ್ದೀವಿ. ಸಾಂಬಾರು ಹಿಂಗೆ ಐತೆ. ಆ ಫ್ರಿಜ್ಜಲ್ಲಿ ಇರೋದು ಐಟಮ್ ಏನಾಗಬೇಕು? ಇವ್ರಿಗೆ ಏಕಾಏಕಿ ಇನ್ನ 2 ದಿನ ನೋಡಮ್ಮ, ಸೋಮವಾರದವರೆಗೂ ಇದ್ದೀವಿ, ನೀವು ಖಾಲಿ ಮಾಡಿ ಅಂದಿದ್ರು ನಾವು ಮಾಡ್ಕೊತಿದ್ವಿ. ಮನೆ ನೋಡ್ಕೊಂಡು ಅರ್ಜೆಂಟ್ ಆಗೋದು. ಅದು ಮಾಡಿಲ್ಲ ಅಂದರೆ ನೀವು ಅವ್ರವ್ರ ಬಗ್ಗೆ ಹರಿಸ್ಕೊಬೇಕು. ಇಲ್ಲ ಓನರ್ ನಂಬರ್ ಇದೆಯಲ್ಲ, ಅವ್ರು ಫೋನ್ ಮಾಡಬೇಕಿತ್ತಲ್ವ ಸರ್? ಅವ್ರು ಫೋನ್ ಮಾಡಿಲ್ಲ. ನಮ್ಗೆ ಬಂದು ಏಕಾಏಕಿ ಬನ್ನಿ ಆಚೆ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಇವಾಗ ಮಕ್ಕಳು ದೂರದಲ್ಲಿದ್ದಾರೆ, ಅವ್ರಿಗೆ ಬನ್ನಿ ಅಂತ ಕರೆಯೋಕ್ಕಾಗುತ್ತೆ ಸರ್? ಇವಾಗ ಒಬ್ಬರು ಡ್ರೈವಿಂಗ್ ಮಾಡ್ತಿರ್ತಾರೆ, ಒಬ್ಬರು ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಬಿಟ್ಬಿಟ್ಟು ನಮ್ಮ ಹತ್ರ ಬರ್ತಾರಾ? ಸ್ನೇಹಿತರೆ ನಮಸ್ಕಾರ. ನೀವೆಲ್ಲ ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಲಗಿದ್ದೀರಾ, ಆದರೆ ಇಲ್ಲಿ 4 ಕುಟುಂಬಗಳು ಮನೆಯಿಂದ ಹೊರಗಡೆ ದೂಡಲ್ಪಟ್ಟು ಕುಣಿಗಲ್ ಪೊಲೀಸ್ ಸ್ಟೇಷನ್ ಮುಂದೆ ಮಧ್ಯಾಹ್ನ 4 ಗಂಟೆಯಿಂದ ಇವರು ಬೀಡು ಬಿಟ್ಟಿದ್ದಾರೆ. ಇವರ ನೋವಿನ ಕತೆ ಏನು ಗೊತ್ತಾ? ಈ ಮನೆಯನ್ನು ಖರೀದಿ ಮಾಡಿದ್ದಂತಹ ಒಬ್ಬ ವ್ಯಕ್ತಿ ಅದರ ಮೇಲಿರುವಂಥ ಎಲ್ಲ ಸಾಲವನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿ ಕ್ಲಿಯರ್ ಮಾಡಿ ಮನೆಯನ್ನು ಖರೀದಿ ಮಾಡಿರ್ತಾನೆ. ಆದರೆ ಆ ಮನೆಯ ಮೇಲೆ ಇನ್ನೂ ಸಾಲ ಇದೆ ಅಂತ ಹೇಳಿ ಒಂದು ಬ್ಯಾಂಕ್ನವರು ಬಂದು ಏಕಾಏಕಿ ಮನೆಯಲ್ಲಿದ್ದವರನ್ನೆಲ್ಲ ಕೂಡ ಹೊರಗಡೆ ದಬ್ಬಿ ಆ ಮನೆಗೆ ಸೀಲ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಈಗ ಅವರ ಬದುಕು ಕುಣಿಗಲ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನ್ಯಾಯಕ್ಕೋಸ್ಕರ ಕೂತಿದ್ದಾರೆ. ಆದರೆ ಪೊಲೀಸರು ಕೂಡ ಇವರಿಗೆ ಸಹಾಯ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ನ್ಯಾಯಾಲಯದ ಆದೇಶ ಇದೆ ಎಂಬುದು ಅವ್ರ ಮಾತಾಗಿದೆ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ಸ್ನೇಹಿತರೆ ನೋಡಿದ್ರಲ್ಲ,
ಇಂಥ ಸಮಸ್ಯೆಗಳು 108 ನಿಮ್ಮ ಊರಿನಲ್ಲೂ ಕೂಡ ಇರ್ಬೋದು. ಯಾಕೆ ಅಂತ ಅಂದರೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಲವಾರು ಮಂದಿ ತಮ್ಮ ಬದುಕನ್ನು ಈ ರೀತಿ ಕಷ್ಟವನ್ನು ಪಡ್ತಾ ಇರ್ಬೋದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.